ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಈ ವಿಡಿಯೋವನ್ನ ನೋಡಿದ್ರೆ ಮಹಿಳೆಯರು ಬೆಚ್ಚಿ ಬೀಳ್ತಾರೆ. ರಸ್ತೆ ಮೇಲೆ ಹೋಗುವ ಮಹಿಳೆ ಮೇಲೆ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮಹಿಳೆಯನ್ನ ಹಗ್ ಮಾಡಿ ಕಿಸ್ ಕೊಟ್ಟು ಕಾಮುಕ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಹೀಗಾಗಿ ಎಷ್ಟು ಮಟ್ಟಿಗೆ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಸೇಫ್, ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಸೇಫ್ ಈ ಸಿಲಿಕಾನ್ ಸಿಟಿ ಹಬ್ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇರುವಂಥದ್ದು. ಈ ಏನು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದು. ರಸ್ತೆ ಮೇಲೆ ಮಹಿಳೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾಮುಕ ಇದ್ದಕ್ಕಿದ್ದಾಗೆ ಹಿಂದೆಯಿಂದ ಓಡ್ ಬರ್ತಾನೆ. ಆಕೆಗೆ ಯಾವ ರೀತಿ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದಾನೆ ನೋಡಬಹುದು. ಹಗ್ ಮಾಡಿ ಕಿಸ್ ಕೊಟ್ಟು ಪರಾರಿ ಆಗ್ತಾನೆ. ನಿಜಕ್ಕೂ ಕೂಡ ಈ ಒಂದು ವಿಡಿಯೋ ಈಗ ಮಹಿಳೆಯರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಒಬ್ಬೊಬ್ಬರೇ ಹೇಗಪ್ಪ ಓಡಾಡೋದು ಅಂತ ಆತಂಕದಲ್ಲಿದ್ದಾರೆ. ಶುಕ್ರವಾರ ಬೆಳಗ್ಗೆ ಅಂದ್ರೆ ಕಳೆದ ಶುಕ್ರವಾರ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಸದ್ಯ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಕೋಣನಕುಂಟೆ ಬಳಿಯ ಕೃಷ್ಣನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರತಿದಿನ ಬೆಳಗ್ಗೆ ಈ ಮಹಿಳೆ 5 ಗಂಟೆ ಸುಮಾರಿಗೆ ವಾಕಿಂಗ್ ಬರ್ತಾರೆ. ಎಂದಿನಂತೆ ಶುಕ್ರವಾರ ಕೂಡ ಬೆಳಗ್ಗೆ 5 ಗಂಟೆಗೆನೆ ಎದ್ದು ವಾಕ್ ಮಾಡ್ತಾ ಇದ್ರು. ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಬಂದು ಮಹಿಳೆಯನ್ನ ಹಿಡಿದುಕೊಂಡ ಕಾಮುಕ. ಅಲ್ಲಿದ್ದಂತಹ CCTVಯಲ್ಲಿ ಈ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ, ಗಮನಿಸಬಹುದು ನೀವು ಕೂಡ CCTVಯ ದೃಶ್ಯಾವಳಿಗಳನ್ನ. ಸ್ವಲ್ಪ ದೂರದಲ್ಲಿ ತನ್ನ ಇಬ್ಬರು ಸ್ನೇಹಿತರಿಗಾಗಿ ಈ ಮಹಿಳೆ ಕಾಯ್ತಾ ಇದ್ರು ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿ ಸಿಕ್ಕಿದೆ. ಅಂದ್ರೆ ಫ್ರೆಂಡ್ಸ್ ಬರ್ತಾರೆ, ಎಲ್ಲರೂ ಕೂಡ ಒಟ್ಟಿಗೆ ವಾಕ್ ಮಾಡೋಣ ಅಂತ ಆಕೆ ಕಾಯ್ತಾ ಇದ್ಲು. ಆ ಸಂದರ್ಭದಲ್ಲಿ ಯಾರೋ ಈ ಕಾಮುಕ ಬಂದು ಆಕೆಯನ್ನ ಎಳೆದಾಡಿ ಹಗ್ ಮಾಡಿ ಕಿಸ್ ಕೊಟ್ಟು ಓಡೋಗಿದ್ದಾನೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಹಾಗಿದ್ರೆ ಭದ್ರತೆನೇ ಇಲ್ವಾ ಅಂತ ಈ ಒಂದು ವಿಡಿಯೋ ಮೂಲಕ ಮತ್ತೆ ಕೇಳಬೇಕಾಗಿದೆ. ಈ ಘಟನೆ ನಿಜಕ್ಕೂ ಕೂಡ ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದೆ. ಯಾರೋ ಒಬ್ಬ ಇದ್ದಕ್ಕಿದ್ದಾಗೆ ಬಂದು ಈ ರೀತಿ ವರ್ತಿಸಿ ಓಡೋಗ್ತಾನೆ ಅಂತಂದ್ರೆ ಏನ್ ಅರ್ಥ ಅಂತ. ಮಧು, ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗಾಗ ಇಂತಹ ಘಟನೆಗಳು ನಡೀತಾ ಇರುವಂತದ್ದು. ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ PGಗೆ ನುಗ್ಗಿ ವ್ಯಕ್ತಿಯೊಬ್ಬ ಯುವತಿಯನ್ನ ಕೊಂದಿರುವಂತಹ ವಿಷಯ ಇನ್ನೂ ಪ್ರಸ್ತುತ ನಡೀತಾ ಇರುವಂತದ್ದು. ಆ ತನಿಖೆ ಕೂಡ ನಡೀತಾ ಇದೆ. ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಕಾಮುಕನೊಬ್ಬ ಈ ರೀತಿಯಾಗಿ ಬೆಳಗ್ಗೆ ವಾಕ್ಗೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಮಹಿಳೆ ತಮ್ಮ ಇಬ್ಬರು ಸ್ನೇಹಿತರಿಗೆ ವೇಟ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲಿಂದಲೂ ಬಂದಂತಹ ಒಬ್ಬ ಕಾಮುಕ ಏನಿದ್ದಾನೆ ಮಹಿಳೆಯನ್ನ ತಪ್ಪಿಕೊಂಡು ಆಕೆಗೆ ಮುತ್ತಿಕ್ಕಿ ಪರಾರಿಯಾಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಈತನ ಒಂದು ಕೃತ್ಯ ಏನಿದೆ ಅದು CCTVಯಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು. ಇನ್ನು ಈ ಕಾಮುಕ ಏನಿದ್ದಾನೆ, ಈ ಕಾಮುಕನ ವರ್ತನೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಮಹಿಳೆ ಆತನಿಂದ ತಪ್ಪಿಸ್ಕೊಂಡು ಒಂದು 30 ಮೀಟರ್ ದೂರ ಓಡಿ ಹೋದ್ರು ಕೂಡ ಆಕೆಯ ಹಿಂದೆನೆ ಮತ್ತೆ ಬಂದು ಆಕೆಯನ್ನ ತಪ್ಪಿಕೊಂಡು ಆಕೆಗೆ ಮುತ್ತಿಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಶುಕ್ರವಾರ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಬಿಳಿ ಶರ್ಟ್ ಹಾಗೂ ಪ್ಯಾಂಟ್ ಅನ್ನು ಕೂಡ ಧರಿಸಿರ್ತಾನೆ ಆಸಾಮಿ. ಸದ್ಯಕ್ಕೆ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಪೊಲೀಸರು ಕೂಡ ಈ ವಿಡಿಯೋನ ನೋಡಿದ ಮೇಲೆ ಆತ ಯಾರು, ಆತ ಎಲ್ಲಿಂದ ಬಂದ, ಯಾಕೆ ಈ ರೀತಿಯಾಗಿ ವರ್ತನೆ ಮಾಡದ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಪ್ರಕರಣದಲ್ಲಿ ಈ ಒಂದು ಕೂಗಾಟ ಚೀರಾಟ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಇತ್ತು. CCTVಯಲ್ಲೂ ಕೂಡ ಅದು ರೆಕಾರ್ಡ್ ಆಗಿದೆ. ಆ ಸ್ಥಳೀಯರು ಬರ್ತಾರೇನೋ ಎಂಬ ಭಯದಿಂದ ಈತ ಮುಖ ಏನಿದ್ದಾನೆ ಕಾಲ್ ಕಿತ್ತಿರುವಂತದ್ದು. ಸದ್ಯಕ್ಕೆ CCTV ದೃಶ್ಯಾವಳಿಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ಭಯ ಇವರಿಗೆ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ವಿಡಿಯೋವನ್ನ ನೋಡಿದಾಗ ಮಹಿಳೆಯರು ಕೂಡ ಭಯಭೀತುಕೊಳ್ತಾರೆ, ಶಾಕಿಂಗ್ ಒಳಗಾಗ್ತಾರೆ. ಸದ್ಯಕ್ಕೆ ಈ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಈ ಕಾಮುಕ ಯಾರು, ಎಲ್ಲಿಂದ ಬಂದ, ಈತನನ್ನ ಬಂಧಿಸುವಂತಹ ಮತ್ತು ಹುಡುಕಾಟವನ್ನ ನಡೆಸುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಮಧು, ವಿಶ್ವನಾಥ್, ಈಗ ಬೆಳಗ್ಗೆ 5 ಗಂಟೆ ಸುಮಾರಿಗೆ ವಾಕ್ ಮಾಡುವಂತಹ ಸಂದರ್ಭದಲ್ಲಿ ಅಂತಂದ್ರೆ ಆತ ಕೂಡ ಅದೇ ಏರಿಯಾದ ವ್ಯಕ್ತಿ ಆಗಿರ್ತಾನೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಆ ಯುವತಿ ಅಂದ್ರೆ ಆ ಮಹಿಳೆ ಏನಾದ್ರೂ ಆತನನ್ನ ಗುರುತಿಸಿದ್ರ, ಆತ ಯಾರು ಅಂತ ಏನಾದ್ರೂ ಹೇಳಿದ್ರ ಇಲ್ವಾ ಅಂತ?
ಮಧು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬರ್ತಾರೆ ಅಂತಂದ್ರೆ ಅದು ಅದೇ ಏರಿಯಾದವರು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋದಕ್ ಆಗೋದಿಲ್ಲ. ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಕಾಮುಕರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗುವುದಕ್ಕೆ, ಯಾವುದೇ ಒಬ್ಬ ಕಾಮುಕ ಆದ್ರೂ ಕೂಡ ಇಂತಹ ಕೃತ್ಯಗಳನ್ನ ಮತ್ತು ಕಳ್ಳತನ ಕೃತ್ಯಗಳನ್ನ ಮಾಡುವಂತವರು ನಾವು ಇರುವಂತಹ ಏರಿಯಾವನ್ನ ಆಯ್ಕೆ ಮಾಡಿಕೊಳ್ಳೋದು ಅಷ್ಟು ಅಂದ್ರೆ 100% ಅಂತ ಹೇಳೋದಕ್ ಆಗೋದಿಲ್ಲ. ಕೇವಲ ಭಾಗಶಃ 1% 2% ಇಂಥವ್ರು ಇರ್ತಾರೆ. ಆದ್ರೆ ಹೆಚ್ಚಿನವರು ಬೇರೆ ಬೇರೆ ಪ್ರದೇಶಗಳಿಂದ ಹೋಗಿ ಬೇರೆ ಬೇರೆ ಕಡೆಗಳಲ್ಲೂ ಹೋಗಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗುತ್ತಾರೆ. ಅದು ಒಂದೇ ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ ಇಂತಹ ಕೃತ್ಯಗಳನ್ನ ಎಸಗುವವರನ್ನ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಮಹಿಳೆಗೆ ಖಂಡಿತವಾಗ್ಲೂ ಈತನ ಪರಿಚಯ ಮತ್ತು ಗುರುತು ಏನಾದ್ರೂ ಕಂಡು ಬಂದಿದ್ರೆ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗೆ ಆತನ ಬಂಧನ ಕೂಡ ಆಗ್ತಾ ಇತ್ತು. ಯಾಕಂತಂದ್ರೆ ಶುಕ್ರವಾರ ನಡೆದಿರುವಂತಹ ಘಟನೆ, ಹೀಗಾಗಿ ಆತನನ್ನ ಬಂಧಿಸುವಂತಹ ಕೆಲಸ ಕೂಡ ಇದುವರೆಗೂ ಆಗಿರೋದೇನೋ. ಆದ್ರೆ ಆತ ಯಾರು ಅಂತ ಈ ಮಹಿಳೆಗೂ ಕೂಡ ಸರಿಯಾಗಿ ಗೊತ್ತಾಗಿಲ್ಲ. ಹೀಗಾಗಿನೇ ಪ್ರಕರಣ ದಾಖಲಿಸುವಂತಹ ಕೆಲಸವನ್ನ ಮಹಿಳೆ ಮಾಡಿರುವಂತದ್ದು. ಉತ್ತರ ಭಾರತದ ಮಹಿಳೆ ಆಗಿರೋದ್ರಿಂದ ಈತ ಸ್ಥಳೀಯನ ಅಥವಾ ಈತನು ಕೂಡ ಉತ್ತರ ಭಾರತೀಯ ಮೂಲದವನ ಅನ್ನೋದು ಅನುಮಾನಗಳು ಕೂಡ ಈಗ ಪೊಲೀಸರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ರೆಕಾರ್ಡ್ ಆಗಿರುವಂತದ್ದು ಮತ್ತು ಆತ ಏನಾದ್ರು ಆ ಕ್ಷಣಕ್ಕೆ ಮೊಬೈಲ್ ಅನ್ನ ಏನಾದ್ರು ಬಳಸ್ತಾ ಇದ್ರೆ ಆ ಟವರ್ ಡಂಪ್ ಆಧಾರದ ಮೇಲೆ ಕೂಡ ಈತನ್ನ ಬಂಧಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಈಗ ಪ್ರಕರಣದಲ್ಲಿ ಈತ ಸ್ಥಳೀಯನೋ ಅಥವಾ ಉತ್ತರ ಭಾರತೀಯ ಮೂಲದನೋ ಅಥವಾ ಬೇರೆ ಏರಿಯಾದಿಂದ ಬಂದು ಇಲ್ಲಿ ಈ ರೀತಿಯಾಗಿ ವರ್ತನೆ ಮಾಡದ್ನ ಅನ್ನೋ ಒಂದು ಅನುಮಾನ ಪೊಲೀಸರಲ್ಲೂ ಕೂಡ ಇರುವಂತದ್ದು. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡು ಈ ಸಿಸಿಟಿವಿ ದೃಶ್ಯಾವಳಿಗ ಆಧಾರದ ಮೇಲೆ ಈ ಕಾಮುಕನನ್ನ ಹುಡುಕಾಟದಲ್ಲಿ ಈಗ ಪೊಲೀಸರು ತೊಡ್ಕೊಂಡಿರುವಂತದ್ದು. ಮತ್ತು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.